ನಮಸ್ತೆ. ಇವತ್ತು ಎಲ್ಲಾ ರೈತರು ಒಂದೊಂದು ವಿಶೇಷವಾದ ರೈತರು ಇರ್ತಾರಂತ ನಾವು ಹೇಳ್ಬೋದು. ಇವತ್ತು ನಾನು ಹೂವಿನಡಗಲಿ ತಾಲೂಕಿನ ಹಿರೇಹಡಗಲಿ ಗ್ರಾಮದಲ್ಲಿದ್ದೀವಿ. ಆ ಹಿರೇಹಡಗಲಿ ಗ್ರಾಮದವ್ರು ಅವ್ರದ್ದು ಒಂದೇ ಎಕರೆ ಭೂಮಿ. ಆ 1 ಎಕರೆ ಭೂಮಿಯಲ್ಲಿ ಹಲವಾರು ಬೆಳೆಗಳನ್ನ ಬೆಳೆದಾರ. ಅವ್ರು ಯಾವ ತರ ಲಾಭ ತಕೊಂತಾರ ಮತ್ತ ಆ ಬೆಳೆ ಅವ್ರು ಯಾವ ತರ ಕೈ ಹಿಡಿತೇವ ಅಂತ ಅವ್ರನ್ನ ಕೇಳ್ಕೊಂತ ಹೋಗೋಣ. ನಮಸ್ತೆ ಅಣ್ಣ. ಸರ್ ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಕನವಳ್ಳಿ ಸುರೇಶ್ ಅಂತ. ನಿಮ್ಮೂರು ಸರ್? ನಮ್ಮೂರು ಹಿರೇಹಡಗಲಿ. ಸರ್, ಇದು ನೀವ್ ಎಷ್ಟು ಬೆಳೆ ಹಾಕೇನ್ರಿ? ಎಷ್ಟು ಎಕರೆದಲ್ಲಿ ಐತೆ ಸರ್? 1 ಎಕರೆದಲ್ಲಿ 150 ನಿಂಬೆ ಗಿಡ ಅದಾವ. 150 ನಿಂಬೆ ಗಿಡ? ಇನ್ನೊಂದು 150 ನಿಂಬೆ ಗಿಡ. ಒಂದ್ 15 ಸಪಾಟ ಐತ್ರಿ. 15 ಸಪೋರ್ಟ್ ರೀ. ಒಂದು 20 ಮಾವಿನ ಗಿಡ ಐತ್ರಿ. 20 ಮಾವ್ರಿ. ಒಂದ್ 10 ನೀರ್ಲ ಹಣ್ಣಿನ ಗಿಡ ಐತ್ರಿ. ನೀರ್ರಿ. ಒಂದ್ 40 ತೆಂಗಿನ ಗಿಡ ಐತ್ರಿ. 40 ತೆಂಗ್ ಐತ್ರಿ. ಮತ್ತೆ ಕರಿಬೇವ್ರಿ. ಅದು ಮಾಮೂಲಿ ಅಲ್ಲೆಲ್ಲ ಹಚ್ಚಿದ್ರ. ನೀವ್ ಹಚ್ಚಿದ್ದ ಹಚ್ಚಿದ್ರಿ? ಹಚ್ಚಿದ್ದು. ಅದ ಎಷ್ಟು ಗಿಡ ಅನ್ಸುತ್ತೆ? ಅದೇ ಎಷ್ಟ್ ಲೆಕ್ಕಕ್ಕೆ ಹಂಗ ಚಿಗ್ತಾ ಇರ್ತೈತ್ರಿ, ಬರ್ತಾ ಇರ್ತೈತಿ. ಸಿಲ್ವರ್ ಐತ್ರಿ. ಸಿಲವ್ರ ಎಷ್ಟು ಐತ್ರಿ? ಅದೊಂದು 30 ಗಿಡ ಹಚ್ಚವ್ರಿ. ಒಂದ್ ಲೈನ್ ತೆಂಗ್ರಿ. ನಾವ್ ಹೇಳಿದ್ನಲ್ರಿ, ಅದು ದೊಡ್ಡದಿರೋದು ಒಂದು 17 ಐತ್ರಿ. ಈ ಆಲ್ರೆಡಿ ಮತ್ತೊಂದ್ 40 ಹಚ್ಚವ್ರಿ. ಮತ್ತ ಇದಲ್ದ ಚಳರಿ ಏನ ನಮಗ್ ಬೇಕಾದ್ರೆ ಕೊತ್ತಂಬರಿ ಅಲ್ಲಿ ಪಾಲ್ಕ ಅಲ್ಲಿ ಏನಾರ ಹಾಕ್ಯಬಹುದು ನಮಗ್ ತಿಳಿದದ್ದು. ಮತ್ತೆ ಆ ಕಡೆ ಸೋರೆಕಾಯಿ ಹಾಕ್ಯನ್ರಿ. ಇಷ್ಟು ಇದ್ರಲ್ಲಿ ಒಂದು ಕನಿಷ್ಠ ಒಂದು 10 ಬೆಳೆನಾರ ಹಾಕೊಂಡ್ರಿ ನಿಮ್ಗೆ. 10 ಒಂದು ಅರಣ್ಯ ಕೃಷಿ ಐತ್ರಿ ಇದೆಲ್ಲ. ಈಗ ನಿಮ್ಗ ಎಲ್ಲಾರ ಏನಂತಾರ, ಇವನ್ನೆಲ್ಲ ಹಿಂಗ ಹಚ್ಕೊಂಡ್ರ ನಮ್ಗೇನ್ ಲಾಭ ಐತಿ ಅಂತಾರ. ನೀವು ಈ ಯಾವ ತರ ಲಾಭ ಐತಿ ಅಂತ ಸದ್ಯ ಈಗ ಅಮ್ಮರಿಗೆ ಲಾಭ ಇಲ್ರಿ. ಇನ್ನು 1-2 ವರ್ಷ ಹೋದ್ರ ನಾವ್ ಆರಾಮ್ ಮನೆಗೆ ನಿಮ್ಮಂತಾರ ಯಾರು ಹೊಲ ಹಿಡ್ಕಂತೀರಿ. ಆಮ್ಯಾಗ ಇದ್ರದ್ದು ಐತ್ರಿ ಮಸಾಲೆ ಗಿಡ ಅದಾವ್ರಿ. ಒಂದ್ 4 ಮಸಾಲೆ ಗಿಡ ಐತಿ. ಮಸಾಲೆ ಅಂದ್ರೆ ಅದ ಯಾವ ತರ? ಎಲ್ಲಿ ಕುದಿ ಬಿರಿಯಾನಿಗೆ ಹಾಕ್ತಾರಲ್ರಿ ಅಂತವ್ 2 ಗಿಡ ಅದಾವು. ಆಮೇಲೆ ಏಲಕ್ಕಿ ಗಿಡ ಒಂದ್ 2 ಅದಾವು. ಮತ್ತೆ ಅಷ್ಟ ಹಾಕಿರಿ. ಈ ಸದ್ಯ ಆದಾಯ ಅಂದ್ರ ನಿಮ್ಗೆ? ನಮಗ್ ಆದಾಯ ಅಂದ್ರೆ ಸದ್ಯ ಕರಿಬೇವು ಒಂದ್ ಐತಿ ನೋಡ್ರಿ. ಕರಿಬೇವು, ತೆಂಗು, ಆಮೇಲೆ ಒಳಗೇನೋ ಇದ್ರ ಬೆಳಿ ಬೆಳ್ಕಂತಾವಲ್ರಿ. ನಿಂಬೆ ಹಣ್ಣು ಬರ್ತೈತ್ರಿ. ನಿಂಬೆ ಹಣ್ಣು ಬರ್ತದೆ. ಈಗ ಕರಿಬೇವಿಂದ ನಿಮ್ಗ ಒಂದು ದಿನಕ್ಕೆ ಎಷ್ಟು ಸಿಗ್ಬೋದು ಸರ್? ನಾ ಈ ವಾರ ಕಡಿಮೆ ಅಂದ್ರೆ 1500 ಅಂತ ತಗಂತೀನಿ. ವಾರ 1500 ರೂಪಾಯಿ? 500 ರೂಪಾಯಿ ತಗಂತಾನ ವಾರಕ್ಕೆ. ಮತ್ತೆ ತೆಂಗ್ರಿ? ಅದು 4 ತಿಂಗಳಿಗೆ ಒಂದು 3000ದಿಂದ 4000 ಬರ್ತೈತಿ. ಅಂದ್ರೆ ಅದು ಒಂದು ತಿಂಗಳು ಅನ್ಕೊಂಡ್ಬಿಡ್ರ? ಒಂದು 2 ತಿಂಗಳು 3 ತಿಂಗಳು ಬೇಕಲ್ಲ ಸರ್? 3 ತಿಂಗಳು. ಒಟ್ಟು ವರ್ಷಕ್ಕೆ ಹೆಂಗ ಆಗ್ಬೋದು? ಅದು ವರ್ಷಕ್ಕೆ ಒಂದು 17 ಗಿಡ ಒಂದು 30,000 ಬರುತ್ತೆ. 17 ಗಿಡ 30,000 ಲಾಭ ರೀ. ಇದೇ ಒಂದ್ ವರ್ಷಕ್ಕೆ ಎಷ್ಟು ಸಿಗ್ಬೋದ ಕರಿಬೇವಾಗ? ಕರಿಬೇವ್ ನೋಡ್ರಿ 10ರಿಂದ 12 ಕ್ವಿಂಟಲ್ ಸಿಗುತ್ತೆ. 10ರಿಂದ 12 ಕ್ವಿಂಟಲ್. ಒಂಥರ ವಿಚಿತ್ರ ಅನ್ಸುತ್ತಲ್ರಿ ನಿಮ್ದು ಬೆಳೆ ನೋಡಕ್. ಏನಾರಲ್ರಿ ಇದ್ರಾಗ ಏನ್ ಬೆಳಿತಾರ ಬಿಡು ಅನ್ಬೋದು. ಹೌದ್ರಿ. ಈಗ ನೋಡ್ರಿ ಏನೈತಿ ಏನಿಲ್ಲ ಅಂತಂದ್ರ ನೋಡ್ರಿ ಇದ್ರಾಗ ನೀವು ವಾರ್ಷಿಕ ಬೆಳೆಗಳದಾವು ಲಾಭ. ಈಗೇನ್ ಮಾವು ನೀವು ಫಸಲ್ ಸಿಕ್ಕಿಲ್ರಿ? ಈ ವರ್ಷ ಚಲೋ ಐತಿ ಸರ್. ಇನ್ನೆಲ್ಲ ಮುಂದ್ ವರ್ಷ ಎಲ್ಲ ಬರ್ತಪ್ಪಲ್ಲ. ಈಗ ಅದ ಮಸಾಲೆ ಗಿಡ ಅಂದ್ರಿ ಅವೆಲ್ಲ ನಮ್ ಕಡೆ ಬೆಳೆಯಾರ್ದು. ನಮ್ ಕಡೆ ಬೆಳಿಲಿದ್ದು ನಾವ್ ಬೆಳೆಯಕತ್ತ ಸರ್. ಇದು ಮಲಾಡ್ ಸೀಮೆ ಬೆಳೆ ಅದ. ಇವಕ್ಕೆಲ್ಲ ನೀವ್ ಹೆಂಗ್ ಪ್ರಿಪೇರ್ ಮಾಡ್ಕೊಂಡ್ರಿ? ಫಸ್ಟ್ ಏನಾರ ಗಿಡ ಹಿಂಗ ಹಚ್ಕೋಬೇಕು, ಒಂದ್ ತೆಂಗ್ ಹಚ್ಕೋ, ನಾವ್ ಲಿಂಬೆ ಹಚ್ಚನ ಅಥವಾ ಒಂದ್ ಬಾಳೆ ಹಚ್ಚನ ಈ ತರ. ಈಗ ಒಂದ್ ಫೇಲ್ ಆದ್ರೂ ಒಂದ್ರ ಅಂತ ಕೈ ಹಿಡಿತೈತಲ್ಲ. ಇದೇನ್ ಯಾರ ನಿಮ್ಗ್ ಗೈಡ್ ಮಾಡಿದ್ರ ಸರ್? ನಮ್ಮಟ್ಟೆ ನಾವು ಲಾರಿ ಡ್ರೈವರ್ ಎಲ್ಲ ಹಿಂಗೆಲ್ಲ ಮೈನ್ಸ್ ಹೊಡಿಯಕ ಅದಕ್ಕೆ ಇದಕ್ಕ ಹೋಗೋರು. ಸುಮ್ನ ನಾವ್ ಇನ್ನ ಲಾರಿಗೆ ಆಗಲ್ರಿ ನಮ್ ಕೈಲಿ. ನಿಮ್ದು ಇದೇ 1 ಎಕರೆನ ಏನಾರ? ಸರ್ ಇದು 1 ಎಕರೆ ಬಿಟ್ರೆ ಮತ್ತೆ ಏನಲ್ಲ ಸರ್. ನೀವು ಲಾರಿ ಡ್ರೈವರ್ ಏನಾರ ಟೂರ್ ಹೊಡೆದಾಗ ನೋಡಿ ಬಂದ್ ಈ ಪ್ಲಾನ್ ತಗೊಂಡ್ರ? ಆರಾಮ್ ಬಂದ್ ರಸ್ಟ್ ನಿಮ್ಮಂತ ಯಾರು ರೋಡ್ನಾಗ ಹೋರ ಒಂದ್ ತಾಸ್ ಕುತ್ಕೊಂಡ್ ಹೋಗಿ. ಅಂದ್ರ ನೀವೆಲ್ಲ ಅನುಭವಿಸಿದ್ರಿ? ನಾವ್ ಹೋಗಿ ಈ ತರ ಎಲ್ಲಾರ ಕುಂತಿದ್ರಿ ನಮ್ಮ ಹೊಲ್ದಾಗ ಅವ್ರ ಬಂದ್ ಕೊಡ್ಲಿ. ಆಮ್ಯಾಗ ಇವು ಹಲ್ಸ್ ಅದಾವ್ರಿ. ಹಲ್ಸ್ ಒಂದು 10 ಗಿಡ ಐತ್ರಿ. ಹಲ್ಸ್ ಇದ್ರಾಗ ಹಲಸಿನ ಗಿಡ ಐತಲ್ರಿ? ಮ್ಯಾರೇಲ್ ಐತಿ ಹಲ್ಸ್ ಐತಲ್ಲ. ಅಲ್ಲ ಅದ ಇವು ಮಸಾಲೆ ಗಿಡ ಅಂದ್ರಲ್ಲ ಯಾವ ಐತ್ ಬರ್ರಿ. ಮಸಾಲೆ ಗಿಡನ ಐತ್ರಿ. ಇದು ಹೆಂಗ್ ಅನ್ಸುತ್ತಾರ ನಿಮ್ಗೆಲ್ಲ? ಇದು ಸದ್ಯ ಸರ್ ಇನ್ನೂ 1 ವರ್ಷ ನಮಗೆ ಲಾಭ ಅನ್ಸಲ್ಲ. ಇನ್ ಮೇಲೆ ಐತಲ್ರಿ ನಿಮ್ಮಂತರ ಕನಿಷ್ಠ ನೀವು ಬ್ಯಾಡಪ್ಪ ಅಂದ್ರೂ ನಾವ್ ಈ ವರ್ಷ ಏನ್ ಕೂಡ ಕೇಳ್ರಿ ಅಂತ ಹೇಳ್ತೀರಿ ನೀವೇ. ಈಗ ನಿಮ್ಗ ಫಸಲ್ ಕೊಡೋದಂದ್ರ ಸದ್ಯ ರೊಕ್ಕ ಕೊಡೋದಂದ್ರ ಕರಿಬೇವ್ ಏನ ತಳಿ ಬೇರೆ ಏನೈತ್ರ? ಏನಲ್ರಿ ಮಾಮೂಲಿ ಅಲ್ರಿ. ನಿಮ್ ಮಾಮೂಲಿ ತಳಿನ ಹಾಕೊಂಡ್ರ? ಅದ್ರಾಗ ಜವಾರಿ ಕರಿಬೇವ್ ಇದು. ಜವಾರಿ ಇದು ನೋಡಿ ಸ್ಮೆಲ್ ಹೆಂಗ ಕೆಜಿ ಮಾರ್ತೀರಿ ಸರ್? ಒಂದೊಂದ್ ಏಟಿಗೆ 20 ಹೋಗತಿ. 20ರಿಂದ 20 ರೂಪಾಯಿ ಕೆಜಿ. ಇಲ್ಲೇ ಬಂದು ಒಯ್ತಾರ ನೀವು? ನಾವು ಮಾರ್ಕೆಟ್ಗೆ ಹಾಕ್ತಾರ. ಈಗ ಇವತ್ತು ಗುರುವಾರಲ್ಲಿ ಸಂತಿ ಮಾರ್ಕೆಟ್ ಹಾಕ್ತಾರ. ಅಂದ್ರೆ ಈ ತರ ನೀವಾಗ ಬೀಜ ಹಾಕಿ? ಬೀಜ ಅಲ್ರಿ, ಫಸ್ಟ್ ಒಂದೊಂದ್ ಗಿಡ ಊರಿದ್ರು ನಾವು. ನಿಮ್ಮಂತ ನರ್ಸರಿ ತಂದು ಒಂದು 105 ಗಿಡ ಹಾಕಿದ್ವಿ. ಅದನ್ನೇ ಮಾಡಿದ್ವಿ, ಬಡ್ಡಿ ಕಟ್ ಮಾಡಿಬಿಟ್ವಿ ನಾವು. ಅದ್ರ ಬೇರೆ
ಆ ಬೇರ್ನಾಗ ಬಂದಂತ ಬಂದಂತ ಬೇರೆ ಇದೇನ್ ತಾನಾಗೆ ಬೇರ್ನಾಗ ಚೀತ್ ಇದ್ರ ಚೀತ್ ಎಲ್ಲ ಕಲ್ಕತ್ತೈತ್ರಿ ನೋಡ್ರಿ ಇದು ಒಂದ ಗಿಡ ಇಷ್ಟು ಬೇರೆ ಇದೆ. ಈ ಲಿಂಬೆ ಹಣ್ಣು ಅದೇ ಆತಳಿರಿ. ಇದು ಗಜ ನಿಂಬೆ ದೊಡ್ಡದು ಗಜ ನಿಂಬೆ ಬಿಟ್ಟಿಲ್ರಿ. ಇನ್ ಮ್ಯಾಲ ಚಲೋ ಆಕೈತಿ. ಇದು ವರ್ಷದ ಗಿಡ ರೀ. ಸರಿ 4 ವರ್ಷದ ಗಿಡ ಐತ್ರಿ. ಇವೆಲ್ಲ 4 ವರ್ಷದ ಗಿಡ ರೀ ಇವೆಲ್ಲ. ಹೌದೌದು 4 ವರ್ಷ. ಸಪೋರ್ಟ್ ಆಗಿರ್ಬೋದು, ಏನಲ್ರಿ 4 ಆಗಿರ್ಬೋದು. ಇವೆಲ್ಲ ಮಣ್ಣು ಇಲ್ಲೆಲ್ಲ ನೋಡಿದ್ರ ಅಲ್ಲಿ ಕಪ್ಪು ಮಣ್ಣು ಐತ್ರಿ, ಕೆಂಪು ಮಣ್ಣು ಐತಿ. ನೀವ್ ಇಲ್ಲೆಲ್ಲ ಕಪ್ಪು ಮಣ್ಣು ಹಾಕೇನ್ರಿ? ಏನಾರ ಹೊರಗಡೆ ಅದು ನಾವು ಹೊರಗಡೆ ಕೆರೆ ಅಂತಂದು ಮ್ಯಾರಲ್ಲೇ ಹಾಕಿದೀವಿ. ಇಲ್ಲಿ ಗಾಡಿ ಬರ್ಲಿಕ್ಕ ಅಲ್ಲಿ ನೀರ್ ಗುಂಟ ಇದಕ್ ಬಿಟ್ಟು ಬಿಡೋದ್ರಿ. ಅಂದ್ರೆ ಎಲ್ಲ ಒಂದಾಗ ಬೇರೆ ಮಣ್ಣ ಹೌದೌದು. ಅದೇನ್ ದುಡ್ಡು ಕೊಟ್ಟು ತಗೊಂಡ್ರೆ ಅಥವಾ ನಿಮ್ ಸರ್ 400 ರೂಪಾಯಿ ಒಂದ್ ಟ್ರಿಪ್. ಕೆರೆಯಲ್ಲಿ ಮೊನ್ನೆ ಹೊಂಡು ಓಡಿಸಿದ್ರಲ್ಲ ಕೆರೆ, ಎರಡಿಲಿ ಕೆರೆಯಲ್ಲಿ. ಹೆಂಗ ಅನ್ಸುತ್ರಿ ಆ ಮಣ್ಣು? ಮಣ್ಣು ಚೆನ್ನಾಗೈತೆ ಸರ್. ನಮಗೆ ರೊಕ್ಕ ಕೊಟ್ಟು ಸಿಗಲ್ರಿ ಆ ಮಣ್ಣು, ನಮಗ್ ಜಗ ಅಲ್ಲ ಹಾಕಕ್ಕ. ಇರೋದು 1 ಎಕರೆ, ಅದ್ರಲ್ಲೇ ಮತ್ತೆ ಇದ ನೋಡಿ ಸರ್ ಮಸಾಲೆ ಗಿಡ. ಇಲ್ಲಿ ಹೆಂಗ್ ಮಾರ್ತಾರ್ರಿ ಸರ್? ಎಲಿ ಇದಕ್ಕ ಬಿರಿಯಾನಿ ಎಲಿ ಅಂತಾರ ನೋಡ್ರಿ. ಒಣ ಎಲಿ ಬಂದಿರೋದು ಒಣಗಿಸ್ಬೇಕು ಸರ್, ನೆಳ್ಳಾಗ ಒಣಗಿಸ್ಬೇಕು. ಇದು ಎಷ್ಟ್ ಗಿಡ ಅದಾವ್ರಿ ಸರ್? ಇಂತ 5 ಹಚ್ಚಿದ್ವಿ, 2 ಬದುಕೇವ್. ಈಗಾಲ ಹೊಂಟೈತೆ ಮಾರಾಟಕ್ಕ? ನಾವಿನ್ನು ಏನೋ ಗೊತ್ತಿಲ್ಲ ಸರ್. ನಾವ್ ಗಿಡ ಬೆಳಿಲ್ಲ ಅಂತ. ಹೌದಲ್ರಿ, ಒಂಥರ ಲವಂಗ ಮತ್ ಏಲಕ್ಕಿ ಅದಾವನ್ರಿ? ಅಂದ್ರೆ ಏಲಕ್ಕಿ ಆ ಕಡೆಗೆ 2 ಗಿಡ ಹಾಕಿ. 2 ಗಿಡ ರೀ. ಸೊ ಇದೈತ್ರಿ ಸೀತಾಫಲ ಒಂದು 4 ಗಿಡ ಐತ್ರಿ. ಇದ್ರ ನಿಮ್ ಬರೇ ನನ್ಗ ಮೊದ್ಲು 10 ಗಿಡ ಹೇಳಿದ್ರಿ, ಮತ್ತೊಂದ್ 40 ಗಿಡ ಜಾಸ್ತಿ ಆದ ನೀವು ಹೇಳಕತ್ತಿದ್ರಿ. ಸರ್ ಮತ್ತ ಯಾಕೆಂತ ಹೋದ್ರೆ ಎಲ್ಲ ನಮ್ನೆ ನಮಗ್ ಬೇಕಾದ್ರೆ ಏನ್ ಬೇಕ್ರಿ ಎಲ್ಲ ಹಚ್ಕೊಂಡ್ ನೋಡ್ ನಾವು. ಇದೆಲ್ಲ ನಂಗೆ ಹೆಂಗ್ ಲಾಭ ಆಗುತ್ತಂತ ನನಗೆ ನೀವ್ ಹೇಳೋದ ನಂಗೆ ಸರ್ ನಮಗೆ ಖುಷಿ ಆಗುತ್ತೆ. ನಮಗ್ ಹೊಲ್ದಾಗ ಬಂದಾಗ ನಮ್ಮ ಮೊಮ್ಮಕ್ಕಳು ಬರ್ತಾರ, ಹಣ್ಣು ಬೇಕಂದ್ರೆ ಹಣ್ಣು ಯಾ ಹಣ್ಣು ಬೇಕಾ ಆ ತರ ಹಣ್ಣು ಹರ್ಕೊಂಡ್ ತಿನ್ಲಿ. ಸಾವಯವ ಗೊಬ್ಬರ ಹಾಕಿದ್ವಿ ಸರ್, ಅದೇ ನನಗೆ ಹಿಡಿದಿರೋದ್ ಕೈ. ಅಂದ್ರ ಗೊಬ್ಬರ ಯಾವ್ದು ಹಾಕಿದ್ರಿ? ಸಾವಯವ ಗೊಬ್ಬರ ಬಿಟ್ಟು ಬದ್ಲಿ ಏನು ಸಗಣಿ ಗೊಬ್ಬರ ಮತ್ತೇನ ಅಂತವಲ್ಲ. ಇನ್ನಿವತ್ತಿವರೆಗೂ ಗೋರ್ಮೆಂಟ್ ಗೊಬ್ಬರ ಹಾಕಿಲ್ಲ, ಯಾವ್ದು ಹಾಕಿದ್ರಿ. ಸಾವಯವ ಗೊಬ್ಬರ ಒಂದು 60 ಚೀಲ ತಂದಿದ್ರಿ. 2 ಗಿಡ ನಡಿ 3 ಗಿಡ 1 ಚೀಲ. 2 ಗಿಡ ಗೊಬ್ಬರ ಇದು ಮಂಗಳ ಕಂಪ್ನಿ ರೀ. ಇದ್ರಾಗ ಶೇಂಗಾ ಹಾಕ್ಯನ್ರಿ ಮನೆ ನೀವು ತಿನ್ಬೇಕಂತ? ಶೇಂಗಾ ಹಾಕಿದ್ರಿ, ಒಂದು 30,000 ಶೇಂಗಾ ಆಯ್ತ್ರಿ. ಇದ್ರೊಳಗ್ರಿ 30,000 ಶೇಂಗಾ ಆಯ್ತ್ರಿ. 15,000 ರೂಪಾಯಿ ಹೊಟ್ಟ ಹಾಕ್ರಿ, 45,000 ರೂಪಾಯಿ ಆಯ್ತು. 45,000 1 ಎಕರೆದಲ್ಲಿ 45,000 ರೂಪಾಯಿ ಶೇಂಗಾ ಒಟ್ಟು. ಮತ್ತೆ ಶೇಂಗಾ ಬೆಳ್ಕೊಂಡು ಮತ್ತೆ ಇವೆಲ್ಲ ನಿಮ್ಗೆ ವಾರ್ಷಿಕವಾಗಿ ಅವು ಲಕ್ಷ ಇಟ್ಲೆ ನಿಮ್ಗೆ ಆದಾಯ ಕೊಡ್ತಾವ. ಕರಿಬೇವು ಆಗಿರ್ಬೋದು, ತೆಂಗ ಇರ್ಬೋದು, ಮತ್ತೆ ಈಗ ಸಪೋಟ. ಸರ್ ಖರ್ಚು ಐತಲ್ ಸರ್, ಕಳೆವಂತ ಅದಂತ ಏನಿಲ್ಲ. ಇವ್ರೇನ್ ಹುಚ್ಚರು ಬರೇ 108 ಗಿಡ ಹಚ್ಕೊಂಡ್ ಕುಂತ್ಕೊಂಡ್ರ ಬಂದ್ರ ದೊಡ್ಡದ್ ಬರ್ತಾರೆ. ನಿಮ್ಗೆ ಗಜ ನಿಂಬೆ ತೋರಿಸ್ತಾರೆ. ಈ ಸಣ್ಣದಿದೆ ಚಲೋ ಇಲ್ಲ ಸರ್. ಇಲ್ಲಿದೆ ಈ ಸ್ಟಾರ್ಟ್ ಆಗೈತೆ. ಅಂದ್ರೆ ದೊಡ್ಡ ನಿಂಬೆ ಸರ್. ಫಸ್ಟ್ ನಾವೇನ್ ಮಾಡಿದ್ವಿ, ಪ್ಯಾರ್ಲಾ ಹಾಕಿದ್ವಿ. ಪ್ಯಾರ್ಲಾ ದೊಡ್ಡ ಹೊಟ್ಟ ಕೂತ್ ನಮಗೆ ಅದ್ ಕೇಸ್ ಹೋಗ್ಬಿಟ್ಟೆ. ಗಿಡ ಈ ಚಂದಾಗ್ಯವ್ರಿ. ಅಂದ್ರೆ ಇವೆಲ್ಲ ದೊಡ್ಡ ಹೋಗೋ ನಿಂಬೆ ಹಣ್ರಿ? ಹೌದು, ದೊಡ್ಡದಾಗಚ್ಚ. ಇಲ್ಲದ ಐತ್ ನೋಡಿ ಸರ್. ಇಲ್ಲ ಐತಿಲ್ಲ ಇಲ್ರಿ. ದೊಡ್ಡ ನಿಂಬೆ ಆಗತ್ತೆ. ಗಜ ನಿಂಬೆ ಸರ್ ಐತಲ್ ಸರ್. ಇದನ್ನ ಹೇಳ್ರಿ ಸರ್, ಅದು ಬಂದೈತಿ. ಹಣ್ಣಾಗೈತ್ರ. ಅಂದ್ರೆ ಬೀಜ ಇರುತ್ತ? ಬೀಜ ಇರುತ್ತೆ ಸರ್. ಸೀಡ್ಲೆಸ್ ಏನಲ್ಲ, ಸೀಡ್ ಇರುತ್ತೆ ಒಳಗ್ರಿ? ಇಲ್ಲ ಸೀಡ್ಲೆಸ್ ಇಲ್ಲ, ಎಲ್ಲಾ ಬೀಜ ಇರುತ್ತೆ ಸರ್. ಈ ಸ್ಮೆಲ್ ಬೇರೆ ಐತ್ರಿ ಅದ? ಮತ್ತೆ ಜವರಿ ಸರ್. ಇನ್ಮೇಲೆ ಮಾರಾಟ ಸ್ಟಾರ್ಟ್ ಇನ್ ಮ್ಯಾಚ್ ಸರ್. ಪ್ಯಾರ್ಲ ಗಿಡ ಕಿತ್ತಿನಾಗ ಇದು ನಮಗೆ ಗಿಡ ಇಂಪ್ರೂವ್ ಅಂದ್ರ ಪ್ಯಾರ್ಲನ ಹಾಕ್ಯಂಡ್ ಮತ್ತೊಂದು ಪ್ಯಾರ್ಲ ಹಾಕಿದ್ವಿ ಸರ್. 100 ಗಿಡ ಪ್ಯಾರ್ಲ ಹಾಕಿದ್ವಿ. ಅದ ಏನಾಯ್ತು ಹಿಂಗ್ ಬೆಳೆದ್ ಬಿಡ್ತು. ಅದ್ರಲ್ಲಿ ಫ್ಯಾಕ್ಟ್ರಿ ಹುಗಿ ಬಂದು ನಿಮ್ಗ ಮೈಲಾರ ಶುಗರ್ ಫ್ಯಾಕ್ಟ್ರಿ ಏನಾಯ್ತಲ್ ಸರ್, ಅದು ಡೆಸ್ಟ್ ಬಂದ್ ಕುಂತು ನಮಗೆ ಪ್ಯಾರ್ಲ ಗಿಡ ದೊಡ್ಡ ಲಾಸ್ ಆಯ್ತು. ನೋಡ್ರಿ ಸ್ನೇಹಿತರ, ನಾವು ಏನ ಮಾಡಕ್ ಆಗಲ್ಲ ಅಂತ ಅನ್ನೋರು ನಾವು ಸಂಖ್ಯೆ ಜಾಸ್ತಿ ಇದೀವಿ. ಇಲ್ಲೇ ಪಕ್ಕಕ್ಕ ಶುಗರ್ ಫ್ಯಾಕ್ಟ್ರಿ ಐತಿ, ಮೈಲಾರ್ ಶುಗರ್ ಫ್ಯಾಕ್ಟ್ರಿ. ಆ ಪಕ್ಕದಿಂದ ಬಹಳ ದಿವಸ ಇಲ್ಲ, ನಾವು ಬಹಳ ದೂರ ಇಲ್ಲ, 10 ಮೀಟರ್ ದಲ್ಲಿ ಇದೀವಿ. 10 ಮೀಟರ್ ಇದ್ರೆ ಇಲ್ಲಿ ಒಂದು 100 ಗಿಡಗಳನ್ನ ಬೆಳೆಸ್ಯಾರ. ಅವು ಎಲ್ಲ ಅರಣ್ಯ ವಾರ್ಷಿಕ ಬೆಳೆಗಳಾಗವು. ಜೊತೆಗೆ ಮಧ್ಯದಲ್ಲಿ ಅವ್ರು ಶೇಂಗಾ ಬೆಳ್ಕೊಂಡ್ರ, ಜೊತೆಗೆ ಈ ತರ ಇದ್ಯಾವ್ದ್ರೆ ಇದು ಚಳ್ಳಾರಿ ಕಾಯಿ ಬೆಳೆದಾರ. ಆಮೇಲೆ ಅಲಸಂದಿ, ಈ ತರ ಏನೇನೋ ಹೊಸ ಬೆಳೆ ಎಲ್ಲ ಬೆಳೆದ ಅದು ವಾರ್ಷಿಕ ತಮ್ಗೆ ಲಾಭ ಕೊಡೋಕ್ ಅನ್ನೋ ತಗೊಂತಾರ. ಮತ್ತೆ ನೀವ್ ಯಾವ ತರ ಏನೋ ವಿಶೇಷ ಗಿಡ ಐತ್ರಿ, ಈಗ ಕಬ್ಬು ಗಿಬ್ಬು ಏನಾರ ಬೆಳೆದಿರ?
ಕಬ್ಬ ಅದ ಸರ್ 1 ಎಕರೆ ಐತಿ. ಅದು ಸಪರೇಟ್ ಆಗಿ ಅದು ಸಪರೇಟ್ ಸರ್. ಅಂದ್ರೆ ನಿಮ್ ಬೇರೆ ಅಣ್ಣಾರ್ದು ನಮ್ ತಮ್ಮರ್ದು ನಾವು ರೊಕ್ಕ ಕಾರಣ ಗುತ್ತಿಗೆ ಹಾಕಿದೇವ್ರಿ. 2 ಎಕರೆ ಹಾಕಿದ್ದಾನೆ ನಮ್ ತಮ್ಮರ್ದು. ಇವೆಲ್ಲ ಸಸಿ ದುಡ್ಡು ಕೊಟ್ಟು ದುಡ್ಡು ಕಟ್ಟಬೇಕು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ 30 ರೂಪಾಯಿ ಒಂದು ಸಬ್ಸಿಡಿ ಕೊಟ್ಟರಿ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಗ ಹೊರಗಡೆನು ತಂದಾನೆ. ಆಂಧ್ರದವ್ರು ಕೊಟ್ಟಾರ ಇವನ್ನ ಕರಿಬೇವ್ರಿ. ಕರಿಬೇವು ಇದು ಕರಿಬೇವು ಆಮೇಲೆ ನಿಂಬು ಕರಿಬೇವು ಗಿಡ ಮಾವ್ರಿ ಎಲ್ಲ ಆಂಧ್ರ. ಮಾವು ತಳಿ ಯಾವ್ದು? ಲಿಂಬಂಕರ್ ಇದು ಗಜನಿಂಬೆ ಅಂದ್ರೆ ಆಮೇಲೆ ಮಾವು ಅದು ಯಾವ್ದ ಎಂತ ಪೂರಿ ಅಂತಾರಲ್ಲ ಸರ್. ಸಪೋರ್ಟ್ ತೋತಾಪುರಿ ಸಪೋರ್ಟ್ ರೀ. ಸಪೋರ್ಟ್ ಇಲ್ಲ ಐತ್ರಿ ಸರ್. ಅದು ಏನ ತಳಿ ನಿಮ್ಗೆ ಗೊತ್ತಾ? ಅದು ಕ್ರಿಕೆಟ್ ಸರ್. ಕ್ರಿಕೆಟ್. ಆಮೇಲೆ ಇವ್ರಿ ನಮ್ಗ ನೀರ್ಲಣ್ಣ ಇದೆ. ನೀರ್ಲಣ್ಣ ದೊಡ್ಡ ಬರ್ತೈತಲ್ಲ ಸರ್. ಆ ಹಣ್ಣದು ಇಲ್ಲ ಐತ್ ನೋಡ್ ಸರ್ ನೀಲ್ ಗಿಡ. ಅವು ಫಸಲ್ ಸ್ಟಾರ್ಟ್ ಆಗೈತ್ರಿ. ಇನ್ನು ಮ್ಯಾಲ ಚಲೋ ಆಗತ್ ಸರ್. ಇನ್ನು ಕೊಟ್ಟಲ್ ಸರ್. ಇನ್ನು ಬಿಡ್ಬೋದು ಸರ್. ಏಲಕ್ಕಿ ಅಂದ್ರೆ ಏಲಕ್ಕಿ ಏಲಕ್ಕಿ ನೋಡಿ ಸರ್ ನಮ್ಮ ಅದು ನಾಳೆ ಬೇಕಂತ ಸರ್. ನಮ್ಮಲ್ಲಿ ಬಿಸಿಲು ಜಾಸ್ತಿ ಆಗ್ತೈತಲ್ಲ ಹಂಗಾಗಿ ಕಡಿಮೆ ಆಗಿದೆ. ಅದ ಏನಾಯ್ತು ಸರ್ ತೆನಿ ಕಡ್ತೈತಿ ಕಾಯಿ ಬಿಡಲ್ಲ. ತೆನಿ ಕಾಯಿ ಬಿಡಲ್ಲ ಕಾಯಿ ಇಲ್ಲ ಸರ್. ಇಲ್ಲ ಇದೆ ನೋಡಿ ಸರ್. ಇದ ನೋಡಿ ಸರ್ ಇದು ಏಲಕ್ಕಿ ಹೂ ಬಿಟ್ಟೈತ್ರಿ. ಅಲ್ಲ ಹೂ ಬಿಟ್ಟೈತಿ ಕಾಯಿ ಕೆಟ್ಟಲ್ಲ. ಯಾಕ್ರಿ? ಇಲ್ರಿ ಬಿಸಿಲಿಗೆ ಬಿಸಿಲು ಈ ತರ ಕಮ್ಮರಿ ಬಿಡ್ತೈತಿ. ಈ ತರ ಇದ ನೋಡ್ ಸರ್. ಹೂ ಬಿಡಿರ್ತೀರಿ. ಹೂ ಬಿಡುತ್ತೆ. ಒಟ್ಟೆ ನೀವ್ ಎಲ್ಲಾ ಪ್ರಯತ್ನ ಮಾಡ್ರಿ ಇದ್ರಾಗ ಏನ್ ಹಾಕೋಣ ಎಲ್ಲ ಮಾಡೇವಿ. ಮತ್ತೆ ನೀವ್ ಈಗ ಬೇರೆ ರೈತರು ಬರೀ ಒಂದೇ ಬೆಳೆ ತಕೊಂಡ್ಬಿಟ್ಟಿರ್ತಾರ, ಅವ್ರಿಗೆ ನಿಮ್ಗೆ ಏನ್ ವ್ಯತ್ಯಾಸ ಕಾಣಿಸುತ್ತೆ ಸರ್? ಇವ್ರು ಹೊರ ಜಮೀನಾರ ಈಗ ಅವ್ರಿಗೆ ಮಾಡಕ್ಕಾಗಲ್ಲ. ನಮ್ದು 1 ಎಕರೆ ದಿನ ಬೆಳಕಾರ ನಾವ್ ಇದ್ರಾಗ ಬೆಳಕಾರ ಹೊಲ ಬಿಟ್ರೆ ಇಲ್ಲಿ ಹೋಗಲ್ಲ ನಾವು. ಏನ್ ಸರ್ ಈ ಕರಿಬೇವ್ ಎಲ್ಲಾ ಬಾರ್ಡರ್ ಹಾಕ್ಯಬಿಟ್ರಿ. ಬಾರ್ಡರ್ ಎಲ್ಲ ಕಟಿಂಗ್ ಮಾಡ್ಕೊಂತ ಅಲ್ಲಿ ಬಂದೈತಿ ನೋಡ್ರಿ. ಲೈನ್ ಅಲ್ಲಿ ಬಂದ್ವಲ್ರಿ. ಹಿಂಗ್ ಬರ್ತೀರಿ, ಹಿಂಗ್ ಕಟಿಂಗ್ ಮಾಡ್ತೀರಿ ಮತ್ತೆ ಈ ಮತ್ ಸಲ ಹೋಗತ್ರಿ. ಅದು ಮೇರಿ ಮುಟ್ಟದ್ರಾಗ ಆ ಕಡೆ ಮುಗತ್ತದ್ರಾಗ. ಒಂದ್ ದಿವ್ಸ ಹಿಂಗ್ ಹೋಗಿರಿ, ಒಂದ್ ದಿವ್ಸ ಹಿಂಗ್ ಬರ್ತೀರಿ. ಹೆಂಗ ಇಲ್ಲ ಸರ್ ಲೈನ್ ಹಿಂಗ್ ಕಟ್ ಮಾಡ್ಕೊಂತ ಹೋಗೋದು ಗೊತ್ತಾಗ್ಲಿದ್ದ. ಮತ್ತೆ ಈ ಕಡೆ ಶುರು ಹಚ್ಕೊಂಡು ಮತ್ತೆ ಇದು ಅಷ್ಟತ್ಲೆ ಬಂದ್ ಬಿಡ್ತೈತಿ. ಬಲಿಬೇಕಲ್ಲ ಸರ್. ಈಗ ನುಗ್ಗಿ ಏನಾರ ಮಾರಾಟ ಮಾಡಿಲ್ಲ? ಹಾಕಿದ್ವಿ ಸರ್. ಅದು ಕಡ್ದು ಉದುರದು ನುಗ್ಗಿ ಹಾಕಿದ್ವಿ. ಒಂದ್ ವರ್ಷ ಪೂರ್ತಿ ಓಟು ನುಗ್ಗಿ ಮಾಡಿ ನಾನು. ಅದೇ ಹೆಂಗ ಅನಿಸ್ತಾರೆ? ಚೆನ್ನಾಗ್ ಅನಿಸ್ತದೆ ಸರ್. ಈ ಶುಗರ್ ಫ್ಯಾಕ್ಟರಿ ಆಗಿಂದ ನಮಗೆ ಅದು ನುಗ್ಗಿ ಲಾಸ್ ಆತ. ಅದೇ ಬೆಸ್ಟ್ ಬಂದ್ ಕುಂದಿರ್ತೈತಲ್ರಿ, ಹುಳ ಜಾಸ್ತಿ ಆಗ್ತದೆ. ಅಲ್ರಿ ಈ ನೀವ್ ಈ 1 ಎಕರೆದಾಗ ಹಿಂದ್ ಏನೇನ್ ಮಾಡ್ಬಿಟ್ರಿ? ಅಂದ್ರ ನನ್ಗೆ ಅವಾಗ್ಲೇ ಹೇಳಿದ್ದ ಏನಂದ್ರ ನುಗ್ಗಿ ಆಯ್ತ್ರಿ, ನುಗ್ಗಿ ಬೆಳೆದ ಸರ್. ಪ್ಯಾರ್ಲ ಆಯ್ತು. ಅಲ್ಲ ನುಗ್ಗಿ ಬೆಳೆದ್ರ ನಮ್ಮರ ನಾನ ಫಸ್ಟ್. ಹೌದ್ರ? ಒಂದ್ ಬೆಳಿಗ್ಗೆ 60 ರಿಂದ 70 ಸಾವಿರ ತಗ್ದನ್ರಿ 1 ಎಕರೆದಾಗ. 1 ಎಕರೆದಾಗ ನುಗ್ಗಿಕಾಯಿ. ಇವೆಲ್ಲ ಗಿಡ ಇಟ್ಕೊಂಡ? ಇಲ್ಲ ಸರ್ ಅದೇ ಕುಲ್ ಹಾಕಿದ್ವಿ. ತೆಗೆದ್ಮೇಲೆ ಮತ್ತೆ ಇದನ್ ಮಾಡ್ಕೊಂಡ್ ನಾನು. ಇದು ಎಷ್ಟು ವರ್ಷದಿಂದ ನಿಮ್ ಕೃಷಿ ಸ್ಟಾರ್ಟ್ ರೀ ಸರ್? ನಾ ಸುಮಾರು ಈಗ ಒಂದು 12-13 ವರ್ಷಲಿಂದ ಚಲೋ ಆಗೈತೆ ನೋಡ್ರಿ. 12 ರಿಂದ 13 ವರ್ಷ. ನಾನೀಗೆಲ್ಲ ಒಂದ್ 10 ವರ್ಷ ಆತ್ ಸರ್. ಗಾಡಿಗೆ ಹೋದ್ಬಿಟ್ರೆ ನಾವು. ಈ ಗಾಡಿ ಇಲ್ಲ ನಿಮ್ದು? ಇಲ್ಲ ಸರ್, ನಮ್ಮ ಹುಡುಗರು ಹೋಗ್ತಾವ. ಕಾರ್ ಮಾಡ್ಕೊಂಡಾರ, ಸ್ವಂತ ಕಾರ್ ಮಾಡ್ಕೊಂಡಾರ. ಅವ್ರು ಹೋಗ್ತಾರ. ಎಷ್ಟು ಜನ ಮಕ್ಕಳ್ರಿ? 3 ಸರ್ ಮಕ್ಕಳು. ಅವ್ರೇನ್ ಎಜುಕೇಶನ್ ಕೊಟ್ರಿ ಸರ್? ಒಬ್ಬನು ಇದಾಗಿ ಸರ್ ಎಲೆಕ್ಟ್ರಿಷಿಯನ್ ಆಗೈತಿ, ಒಬ್ಬನ್ ಡಿಗ್ರಿ ಆಗೈತಿ, ಒಬ್ಬನ್ BA ಆಗೈತಿ. ಇದೇ 1 ಎಕರೆದಾಗ ಇದ್ರಾಗ ಓದಿಸಿ ಡ್ರೈವರ್ ಆಗಿ ಹಿಂಗ ಮಾಡಿ ನಿಮ್ಮಂತಾರ ಆಶೀರ್ವಾದ. ನೀವ್ ದುಡ್ದಿರಿ, ಯಾರ ಆಶೀರ್ವಾದ ಯಾಕ್ರಿ? ನೀವ್ ಕಷ್ಟಪಟ್ಟು ದುಡ್ದಿರಿ. ಮಕ್ಳು ಕಂಡಂತ ಅಲ್ಲೇ ಇಬ್ಬಳನ್ನ ಮೊಮ್ಮಕ್ಳು ಕಂಡ್ರಿ? ಸರ್ ಹಿರೇ ಮಗ್ಗ ಹೆಣ್ಣುಡಿಗೆ ಹುಟ್ಟೈತಿ ಸರ್. ಗಂಡು ಇನ್ನೊಬ್ಬತ್ತ ಗಂಡ್ ಮಗ ಹುಟ್ಟೈತೆ. ನೋಡ್ರಿ ಯಾರಾದ್ರೆ ನಮ್ಗ 50 ಆದ್ರ ಸಾಕು, 40 ಆದ್ರ ವಯಸ್ಸಾಗಿ ಹೊತ್ತು ನಾವ್ ದುಡಿಯಲ್ಲ ಅನ್ನೋ ಹೊತ್ನಾಗ ಇವತ್ತು ಸಮಗ್ರ ಕೃಷಿ ಒಂಥರ ನಾವೆಲ್ಲಾ ಏನ್ ಮಾಡ್ಬೋದು, ಎಲ್ಲಾ ಅರಣ್ಯ ಕೃಷಿ ಆಗಿರ್ಬೋದು ಸರ್. ನಮ್ ಜೀವಕ್ಕೆ ಏನ್ ಬೇಕಂತ ಬೆಳಿಬೋದು ಮನಸ್ಸು ಮಾಡಿದ್ರೆ. ಮನಸ್ಸಿಲ್ಲದ್ರೆ ಆಗಲ್ಲ ಸರ್. ಇದು ಮಾತ್ರ ಇವತ್ ನಾವ್ ಬೆಳಿಬೇಕಂದ್ರೆ ಬೆಳಿಬೇಕು ಸರ್. ಹೋಗತ್ತೆ ಲಾಸ್ ಆಕತ್ತೆ, ಲೋಕ್ಷಣೆ ಆಕತ್ತೆ ಗೊತ್ತಲ್ಲ, ಬೆಳಿಬೇಕ್ರಿ ಅದನ್ನ. ಮೊದ್ಲ ನಿಮ್ಗೆಲ್ಲ ಮಾಡಿದಾಗ ಏನಾರ ಅಂದ್ರ ಸರ್ ಜನ ಅಂತಾರ ಇವ್ನ್ ಎದಕ್ ಬೇಕಾದಿತ್ತು ಇದೆಲ್ಲ ಅಂತಾರ. ಇವ್ನಿಗೆ ಹುಚ್ಚಿಡ್ದತ್ತೇನ ಎಲ್ಲ ಇದಕ್ ಹಾಕ್ತಾನ ಹೊಲಕ್ ಹೋಗಿ ಅಂತಾರ. ನಮ್ಮರ ಅಂದ್ರ ಸರ್ ಅಯ್ಯೋ 8 ಕೊಳ ಚೈನ್ ಸಾರ ಮಾಡಿ ಹಾಕ್ಸನ, ಮಂಗಲ ಸಾರ ಮಾಡಿ ಹಾಕ್ಸನ ಇದಂತ ಎಲ್ಲ ಹೋಗಿ ಹೊಲಕ್ ಹಾಕ್ಯಾನ ಅಂತ ಹೇಳ್ತಾರ. ಅದನ್ನ ತಂದಿವಿ ಹೊಲಕ್ ಹಾಕಿದ್ರ ಏನ್ ಬರ್ತಾ? ಇವತ್ತು ನೀವ್ ಆರಾಮ್ ಖುಷಿ ಆಗಿದ್ದೀರಿ. ಇದ್ರಾಗ 7 ಬೋರ್ ಹೊಡ್ಸೀನಿ ಸರ್. 7 ಬೋರ್ 1 ಎಕರೆದಲ್ಲಿ 7 ಬೋರ್ ಹೊಡ್ಸೀನಿ. ಒಂದು 680 ಅಡಿ ಒಂದ್ ಐತಿ, 360, 300, 400 ಒಂದ ಉಳ್ದ ಸರ್. ನೀರ್ ಬರ್ಲಿಲ್ಲ? ನೀರ್ 1 ಇಂಚ್ 2 ಇಂಚ್. ಒಟ್ ಕಷ್ಟಪಟ್ರಿ 1 ಎಕರೆ ಉಳ್ಸ್ಕೊಳಕ. ಒಟ್ಟ ರೈತರ ಅಂದ ಮೇಲೆ ಬರೇ ಪ್ರಯತ್ನ. ಮತ್ತೆ ಊರಾಗತ್ರ ಹೆಂಗ ನೀವು ನಿಮ್ಮ ಇರ್ತಾವ ನಾವು
ಇಲ್ಲಿ ಹೊಲ್ದಾಗ ಬಂದ್ರ ಹೆಂಗ ನಿಮ್ಗೆ ಖುಷಿ ಐತಿ? ಸಾಕ್ರಿ ನಿಮ್ಮ ಹತ್ತಾರ ಬಂದ ಯಾವಾರ ಬಿಸಿಲಾಗಿ ಈಗ ಜಾತ್ರೆಗೆ ಹೊಂಟಿರ್ತೀರಿ ಬಂಡಿ ಎಲ್ಲ ಟ್ಯಾಕ್ರಲ್ಲಿ ತಡಿಯಪ್ಪ ಸ್ವಲ್ಪ ಹೊತ್ತು ಕುತ್ಕೊಂಡು ಊಟ ಮಾಡಿ ಹೋಗ್ತೀರಿ. ನೀವೇನೈತ್ರಿ ಎಂತ ಚೆನ್ನಾಗೈತಪ್ಪ ಅಂತೀರಿ. ರೋಡ್ನಲ್ಲ ನೋಡ್ರಿ ನಾವು ಹೊಂಟಿದ್ವಿ ಮೈಲಾರ ಕ್ಷೇತ್ರಕ್ಕೆ. ನಾವು ನೀವು ನಿಮ್ಮ ಪರಿಚಯ ಅಲ್ಲ, ನೀವು ಹೋಗಾರ ಬಂದ್ ಭೇಟಿ ಆಗಿರಿ ಅಂದ್ರೆ ಮತ್ತೆ ನಿಮ್ಮ ತೋಟ ನೋಡೇ ಬಂದಿದ್ದೀರಿ. ನಾವು ಬರ್ತಾರ ಸರ್, ಬಾಳ ಮಂದಿ ಬರ್ತಾರ. ಕಾರ್ನೆ ಪಾರ್ನೆ ಬಂದ್ ಆರಾಮ್ ಹೊಂಟ್ಕೊಂಡು ಹೋಗ್ತಾರ. ಈಗ ಯುವಕರಿಗೆ ಏನ್ ಹೇಳ್ತೀರಿ? ನಾ 1 ಎಕರೆದಾಗ ಇಷ್ಟು ಬೆಳಿ ಬೆಳೆದಿನ ಅಂತ ಯಾವ ತರ ಹೇಳ್ತೀರಿ ಹೇಳ್ರಿ? ಸರ್ ಹೇಳಿದ್ನಲ್ಲ ಈಗ ಅಷ್ಟೇ, ನಾವ್ ಅವ್ರು ಕೇಳಿದ್ರಷ್ಟೇ ಹೇಳಕ್ಕ ಸರ್, ನಮ್ಮ ಮಟ್ಟಿಗೆ ನಾವ್ ಹೇಳಕ್ಕಾಗಲ್ಲ. ಅಂದ್ರ ನಮ್ ಚಾನಲ್ ಮುಖಾಂತರ ನಾನು ನಿಮ್ದೆಲ್ಲ ಇನ್ನೆಲ್ಲ ಹೇಳ್ಕೊಂಡವ್ರೆ. ಸಣ್ಣ ನಾವ್ ಇಲ್ಲಿ ಕಷ್ಟಪಟ್ವಿ, ಡ್ರೈವರ್ ಆಗಿ ಹೊರಗೆ ಹೋದ್ವಿ, ವಾಪಸ್ ಇಲ್ಲಿ ಬಂದ್ವಿ. ನಾವೀಗ 35 ವರ್ಷ ಸರ್ ನಾವು ಬೇರೆ 1 ಎಕರೆ. ಮತ್ತೆ ಇದರಿಂದ ನಿಮ್ಗೆ ಏನು ಸರ್, ಮತ್ತೆ ಈ ಮಕ್ಳು ದುಡಿಯಕ್ ಬಂದು ಮನೆಗಿನ ಆಕ್ಷನ್ ಅದ ಸಾಕ್. ನನ್ ದೇವ್ರಿಗೆ ಖುಷಿ ಆಯ್ತು ನೋಡ್ರಿ. ಯಾರಿಗ ಯಾವ್ದ ರೈತ ಒಂದು ಸಂತೃಪ್ತ ಜೀವನ ಬೇಕನ್ನೋದು ಎಲ್ಲಾರು. ಯಾಕಂದ್ರೆ ಅವರು ವೃತ್ತಿಯಲ್ಲಿ ಫಸ್ಟ್ ಚಾಲಕರಾಗಿ ಹೊರಗಡೆ ಹೋಗ್ಯಾರ. ಹೋಗಿ ಇವತ್ತು ಬಂದು ಸುಮಾರು ಒಂದು ನಾವು ನೋಡೋ ಇದರಲ್ಲಿ ನಮ್ಮ ಮಲೆನಾಡು ಪ್ರದೇಶ ಬೆಳೆಯೋದಾಗಿರ್ಬೋದು, ಮತ್ತೆ ನಮ್ಮ ಭಾಗದ ಬೆಳೆಯೋದು ಅಂದ್ರೆ ಏಲಕ್ಕಿ ಆಗಿರ್ಬೋದು, ಗಜನಿಂಬೆ ಆಗಿರ್ಬೋದು, ಕರಿಬೇವು ಆಗಿರ್ಬೋದು, ನೀರ್ಲೆ ಆಗಿರ್ಬೋದು, ಸಪೋಟ ಆಗಿರ್ಬೋದು, ತೆಂಗು ಆಗಿರ್ಬೋದು. ಮತ್ತೆ ನಡುವೆ ಅವ್ರ ಸಮಯಕ್ಕೆ ತಕ್ಕಂಗ ಅಂದ್ರ ಮೊದಲೇ ಟೈಮ್ ಶೇಂಗಾ ಬೆಳ್ಕೊಂಡ್ರ, ಈಗ ಚಳಾರಿಕಾಯಿ ಹಾಕೊಂಡ್ರ. ಈ ತರ ಬೆಳೆದು ತಮ್ಮ ನಡುವಿನ ತಮ್ಮ ಏನಂದ್ರ ಈ ಕೊನೆ ಅಂದ್ರ ನಾವ್ ಯಾವಾಗ್ಲೂ ರಿಟೈರ್ಡ್ ಆಗ್ಬಿಟ್ವಿ ಅಂತಂತಂದು ನಾವ್ ಮನೆ ಕೂಡ್ಬಾರ್ದು. ಇದನ್ನೆಲ್ಲ ನೋಡ್ಕೊಂಡು ಖುಷಿಯಿಂದ ಅನುಭವಿಸ್ಬೇಕು. ಮಕ್ಳು ಮೊಮ್ಮಕ್ ಬಂದ್ ಹಣ್ಣು ಹರ್ಕೊಂಡ್ ತಿನ್ಬೇಕು ಅಂತ ಒಂದು ಖುಷಿ ಇದೆ ನೋಡ. ಆ ಸಂತೃಪ್ತ ಜೀವನದ ಈ ರೈತರ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.